side AB, AC and median AD of a triangle median ಅದೇನು ಅಂತ ಗೊತ್ತಿಲ್ಲ ನಮಗಿನ್ನ are respectively proportional to the side PQ, PR and median PM of another triangle PQR. ಚಿತ್ರ ಕೊಟ್ಟಿದ್ದಾರೆ ಅವರೇನೆ. Prove ABC is similar to PQR. ಸೊ ಮೊದಲನೇದಾಗಿ ಮೀಡಿಯನ್ ಅಂತ ಹೇಳಿದ್ರೆ ನೋಡಿದ್ರೆ, ಮೀಡಿಯನ್ ಅಂತ ಹೇಳಿದ್ರೆ a line from the vertex drawn to the opposite side such that BD is equal to DC. Median PM ಅಂತ ಹೇಳಿದ್ರೆ a line again same QM is equal to MR. ಅದೇನು ಎಕ್ಸ್ಪ್ಲೈನ್ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಪ್ರಪೋರ್ಷನ್ ಅಂತ ಹೇಳಿದ್ರೆ ಇಲ್ಲಿ ಗಿವನ್ ಬರೀತೀನಿ. ಆನ್ಸರ್ ಆಕ್ಚುಲಿ ಇದೆ, ಇಲ್ಲಿಂದ ಶುರು ಮಾಡಬೇಕು. ಇದು ನಿಮ್ಮ ಆನ್ಸರ್ ಹುಡುಗರು. ಆಕ್ಚುಲಿ ಇದನ್ನ ನೀವೇ ಸ್ವಂತ ತಿರ್ಗಾ ಬರ್ಕೊಬೇಕಾಗುತ್ತೆ ನೀವು ಚಿತ್ರನ ಈ ಪ್ರಶ್ನೆಗೆ, ಸರಿನಾ? ನಾನು ಇದನ್ನೇ ಉಪಯೋಗಿಸ್ತೀನಿ, ಇಲ್ಲ ಅಂತ ಹೇಳಿ ಇನ್ನೊಂದ್ಸತಿ ಬರೋದ್ರೆ ಜಾಗ ಆಗಲ್ಲ, ಹಾಗಾಗಿ ಇದನ್ನೇ ಉಪಯೋಗಿಸ್ತೀನಿ. ಸೊ ಏನಕ್ಕೆ ಅಂತ ನೋಡ್ತೀನಿ ರೀ. ಸೊ ಮುಂದಿನದಾಗಿ ಗಿವನ್ ಬರ್ಕೊಡಿ. ಏನು ಗಿವನ್? ಪ್ರಪೋರ್ಷನ್ ಅಂತ ಕೊಟ್ಟಿದ್ದಾರೆ. ಏನೇನು ಪ್ರಪೋರ್ಷನ್? AB ಬೈ PQ ಅಂತ ಹೇಳಿದ್ರೆ AD ಬೈ PM ಮತ್ತೆ AC ಬೈ PR ದೇ ಆರ್ ಇನ್ ಪ್ರಪೋರ್ಷನ್ ಅಂತ ಹೇಳಿದ್ರೆ ಇವೆಲ್ಲ ರೇಷಿಯೋ ಒಂದೇ ಆಗುತ್ತೆ ಅಂತ ಹೇಳಿ. ಇದು ನಿಮ್ಮ ಈಕ್ವೇಶನ್ 1 ಅಂತ ಹೇಳ್ಬೋದು, ಸರಿನಾ? ಮುಂದೆ ಆಸ್ AD is median, BC by 2, BC ಅರ್ಧ ಬಂದು BD ಮತ್ತೆ DC. ಮತ್ತೊಂದ್ಸತಿ ಹೇಳ್ತೀನಿ, ಮೀಡಿಯನ್ ಅಂತ ಹೇಳಿದ್ರೆ ಅದು ಆಪೋಸಿಟ್ ಸೈಡ್, ಈ ವರ್ಟೆಕ್ಸ್ ಡ್ರಾ ಮಾಡ್ತೀರಲ್ಲ ಅದನ್ನ ಆಪೋಸಿಟ್ ಸೈಡ್ ನ ಈಕ್ವಲ್ ಲೆಂತ್ ಡಿವೈಡ್ ಮಾಡುತ್ತೆ. ಎರಡು ಇವೆಲ್ಲ ಭಾಗ ಸಮನಾಗಿ ಭಾಗ ಆಗಿರುತ್ತೆ, ಸಮವಾಗಿ ಭಾಗ ಆಗಿರುತ್ತೆ. ಇಲ್ಲೂ ಕೂಡ ಸಮ, ಇದು ಮತ್ತೆ ಇದು ಸಮ ಆಗಿರುತ್ತೆ. ಮತ್ತೆ ಇನ್ನೊಂದ್ರಲ್ಲಿ ಆಸ್ PM is a median, QR by 2 is equal to QM ಮತ್ತೆ MR, ಸರಿನಾ? ಸೊ ಇದೆಲ್ಲ ಬರ್ಕೊಂಡು ಈ ತರ 1 2 3 4 ಅಂತ ಮಾರ್ಕ್ ಮಾಡ್ಕೊಂಡ್ರೆ ಮಾಡ್ಬೇಕಾದ್ರೆ ಹಿಂಗ್ ಸಹಾಯ ಆಗುತ್ತೆ. ಸೊ ಈ ಒಂದು ಪ್ರಶ್ನೆ ಈ ತರ ಮಾಡ್ಬೇಕು ಅಂತ ನಾವು ಕೇಳ್ಕೊಂಡಿದೆ. ಏನಂತ ಹೇಳಿದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡಿ, ಇದನ್ನು ಕೂಡ ಎಕ್ಸ್ಟೆಂಡ್ ಮಾಡಿ. ಹೇಗೆ ಅಂತ ಹೇಳಿದ್ರೆ AD ಶುಡ್ ಬಿ ಈಕ್ವಲ್ ಟು DN ಅಂತ ಕರೆಯೋಣ. ಇದನ್ನ ಅರೌಂಡ್ ಇಲ್ಲಿ ಬರುತ್ತಲ್ವಾ, N ಅಂತ ಕರೆಯೋಣ. PM is equal to MN ಬೇಡ, ಇದು E, ಇದನ್ನ N ಅಂತ ಕರೆಯೋಣ. ಇಲ್ಲಿವರೆಗೂ ಬರುತ್ತಲ್ವಾ, ಸರಿನಾ? ಇನ್ನೊಂದ್ಸತಿ ಹೇಳ್ತೇನೆ. ಈ ಲೆಂತ್ ಒಂದೇ ನಿಮಿಷ, ಈ ಲೆಂತ್ ಮತ್ತೆ ಈ ಲೆಂತ್ ಒಂದೇ ಆಗಿರುತ್ತೆ. AD is equal to DE ಮತ್ತೆ PM is equal to MN, ಸರಿನಾ? ಸೊ ಇದು EC ಮತ್ತೆ BE ಜಾಯಿನ್ ಮಾಡಿ, ಮತ್ತೆ QN ಮತ್ತೆ NR ಕೂಡ ಜಾಯಿನ್ ಮಾಡಿ. ಸೊ ಅಷ್ಟು ಸರಿಯಾಗಿ ಕಾಣಿಸ್ತಿಲ್ಲ, ಬಟ್ ಕರೆಕ್ಟಾಗಿ ನೋಡ್ತು ಅಂತ ಹೇಳಿದ್ರೆ ಇದು ನಿಮ್ಮ ಏನು ಹೇಳಿ ಪ್ಯಾರಲೋಗ್ರಾಮ್, ಸರಿನಾ? ಸೊ a quadrilateral whose diagonals are bisected are quadrilaterals, ಸರಿ, ಆರ್ ಪ್ಯಾರಲೋಗ್ರಾಮ್. ಸೊ ಇವೆರಡು ಪ್ಯಾರಲೋಗ್ರಾಮ್ ಆಗಿ ನಾವು ಚಿತ್ರ ಬಿಡಿಸಿದ್ದೀವಿ. ಸೊ ಅದು ಕನ್ಸ್ಟ್ರಕ್ಷನ್ ಅಂತ ಬರಿಬೇಕಾಗುತ್ತೆ ನೀವು. ಕನ್ಸ್ಟ್ರಕ್ಷನ್, ಏನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ? ಎಕ್ಸ್ಟೆಂಡ್ AD to E such that, ಹೇಗೆ ಅಂತ ಹೇಳಿದ್ರೆ AD is equal to DE ಮತ್ತೆ ಎಕ್ಸ್ಟೆಂಡ್ PM to N such that PM is equal to MN. ಇವಾಗ ನಮ್ಮ ಉತ್ತರ ಶುರು ಆಗುತ್ತೆ ಇಷ್ಟೆಲ್ಲ ಮಾಡಾದ್ಮೇಲೆ. ಸೊ ಇದೊಂದು ನೀವು ಕೇಳಿಸ್ಕೊಂಬಿಡಿ, ಯಾಕಂತ ಹೇಳಿದ್ರೆ ಸ್ವಲ್ಪ ಉದ್ದ ಇದೆ. ನೀವು ಒಂದೇನು ಮಾಡಿ ಅಂತ ಹೇಳಿದ್ರೆ ಈ ಚಿತ್ರನ
ಒಂದು ರಫ್ ಪೇಪರಲ್ಲಿ ಬರ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾನು ಬರ್ಕೊಂಡು ಇಲ್ಲಿ ಮಾಡ್ತೀನಿ. ಯಾಕಂದರೆ ಇದನ್ನು ತಿರ್ಗಾ ಮೇಲ್ಗಡೆ ಕೆಳಗಡೆ ಹೋದರೆ ತಲೆನೋವು ಬರುತ್ತೆ. ಸ್ಕ್ರೀನು ಮೇಲ್ಗಡೆ ಕೆಳಗಡೆ ಮಾಡಿದ್ರೆ ತಲೆನೋವು ಬರುತ್ತೆ. ನೀವು ಪಾಸ್ ಮಾಡಿ ಇದನ್ನು ಚಿತ್ರನ ನಿಮ್ಮ ಒಂದು ರಫ್ ಪೇಪರ್ ಮೇಲೆ ಬಿಡಿಸ್ಕೊಳ್ಳಿ. ಆಯಿತಾ? ಪಾಸ್ ಮಾಡಿ. ಸೊ ಚಿತ್ರ ಬಿಡಿಸ್ಕೊಂಡ್ರಲ್ಲ, ಬಿಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಇವಾಗ ಹೇಳಿದ್ದೇನೆ. ಇವಾಗ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಪ್ರೂಫ್ ಇನ್ ಟ್ರಯಾಂಗಲ್ ABE. ಆಯ್ತಾ ಹುಡುಗರ? AB ಅದಕ್ಕಿಂತ ಮುಂಚೆ ಇದೊಂದು ಪ್ರೂಫ್, ಇದು ಬೇಡ. ಇನ್ ಕ್ವಾಡ್ರಿಲ್ಯಾಟರಲ್ ABEC as diagonals are bisected. This implies ABEC is a parallelogram. Therefore AC is equal to BE ಅಂತ ಬರ್ಕೊಳ್ಳಿ. ಸರಿನಾ? ಇದನ್ನ ಈಕ್ವೇಶನ್ ಎಷ್ಟಾಗಿದೆ? ಇದುವರೆಗೂ 3 ಆಗಿದೆ. ಇದು ಈಕ್ವೇಶನ್ 4. ಆಯ್ತಾ? ಅದಾಯಿತು ಅಂದಮೇಲೆ ಸಿಮಿಲರ್ಲಿ ಇನ್ quad PQ and R as diagonals are bisected. So in conclusion, PQ and R is a parallelogram. ಸರಿ, ಅದಕ್ಕೋಸ್ಕರ we can tell PR is equal to QN. ಇದು ನಿಮ್ಮ ಈಕ್ವೇಶನ್ 5. ಮುಂದೆ ಇವಾಗ ಇನ್ ಟ್ರಯಾಂಗಲ್ ABE, ಸೊ ಫ್ರಮ್ ಒನ್ ಅಂತ ಹೇಳಿದ್ರೆ ಏನೋ ರೇಷಿಯೋಸ್ ಇದು, ಸರಿನಾ? AB by PQ is equal to AD by ಇಂಥದ್ದು PM is equal to AC by PR. ಸೊ ಇವಾಗ ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಎಕ್ಸ್ಪ್ರೆಷನ್ 2 ಮಲ್ಟಿಪ್ಲೈಯಿಂಗ್ expression 2 with expression AD by PM with 2 ಅಂತ ಹೇಳಿದ್ರೆ, ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್, ಆ್ಯಕ್ಚುಲಿ ಮಲ್ಟಿಪ್ಲೈಯಿಂಗ್ ಡಿವೈಡಿಂಗ್, ಸರಿ ಬರ್ತೀನಿ ಒಂದು ನಿಮಿಷ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಎಕ್ಸ್ಪ್ರೆಷನ್ AD by PM with 2 ಅಂತ ಹೇಳಿದ್ರೆ AD into 2 PM into 2 ಮಾಡಬೇಕಾಗುತ್ತೆ. ಮತ್ತೆ ಆ್ಯಂಡ್ ಸಬ್ಸ್ಟಿಟ್ಯೂಟಿಂಗ್ ಫ್ರಮ್ 4 and 5. ಸೊ AC ಬದಲಾಗಿ BE, PR ಬದಲಾಗಿ QN ಮಾಡಬೇಕಾಗುತ್ತೆ. ಸೊ ಇದು ಪೂರ ಒಂದು ಬ್ರಾಕೆಟ್ಸಲ್ಲಿ ಹಾಕ್ತೀನಿ. ಸೊ ಬೇಸಿಕಲಿ ನಿಮ್ಮ ಎಕ್ಸ್ಪ್ರೆಷನ್ ಈ ರೀತಿಯಲ್ಲಿ ಕಾಣಿಸುತ್ತೆ. AD by AP by PQ is equal to AD by PM into 2 into 2, which is equal to AC ಬದಲಾಗಿ BE ಅಂತ ಬರ್ತೀನಿ. PE by PR ಬದಲಾಗಿ QN ಅಂತ ಬರ್ಕೊತೀನಿ. ಇಲ್ಲಿಂದ 4 and 5 ಇಂದ. ಸೊ ಪಾಸ್ ಮಾಡ್ಕೊಂಡು ನೋಡಿ, ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಇದೇ ಇಂಪಾರ್ಟೆಂಟು. ಮಿಕ್ಕಿದೆಲ್ಲ ಸುಮ್ಮನೆ ಬರೆದಿರೋದಷ್ಟೇ. ಇದೇ ಇಂಪಾರ್ಟೆಂಟು. AB by PR ಹುಡುಗರ AD 2 ಟೈಮ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ? AD 2 ಟೈಮ್ಸ್ ಅಂದರೆ ಚಿತ್ರ ನೋಡಿ AE ಆಗುತ್ತೆ. PM 2 ಟೈಮ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ? PN ಆಗುತ್ತೆ ಅಲ್ವಾ? ಯಾಕಂತ ಹೇಳಿದ್ರೆ D ಮತ್ತು M ಆರ್ ಮಿಡ್ ಪಾಯಿಂಟ್ಸ್. ನೋಡಿ ಇಲ್ಲೇ ನೋಡ್ಸ್ಬಿಡ್ತೇನೆ. ಇದು ಮಿಡ್ ಪಾಯಿಂಟ್. ಈ ಲೆಂತ್ ಒಂದೇ. ಸೊ ಈ ಡಬಲ್ ಆಫ್ ದಿಸ್ ವಿಲ್ ಬಿ ಇದು ಪೂರ ಲೆಂತ್, ಡಬಲ್ ಆಫ್ ದಿಸ್ ವಿಲ್ ಬಿ ಈ ಪೂರ ಲೆಂತ್.
ಸೊ ಹಾಗಾಗಿ ಇದನ್ನ ಬರಿಬೋದು ಇಸ್ ಈಕ್ವಲ್ ಟು BE by QN. ಸರಿನಾ? ಸೊ ಇದರಿಂದ ಏನು ಕನ್ಕ್ಲೂಡ್ ಮಾಡ್ಬೋದು ನೋಡಿ. ಸೊ ಇವಾಗ ಏನು ಕನ್ಕ್ಲೂಡ್ ಮಾಡ್ಬೋದು ನೋಡಿ, ರೇಷಿಯೋಸ್ ಈಕ್ವಲ್ ಆಗಿದೆ, ದೇರ್ ಫೋರ್ ಬೈ SSS ಸಿಮಿಲಾರಿಟಿ ಕ್ರೈಟೀರಿಯಾ ಟ್ರಯಾಂಗಲ್ ABE is similar to triangle PQN. ಸರಿನಾ? Therefore angle PAE is equal to angle QPN. ಇದು ನಿಮ್ಮ ಈಕ್ವೇಶನ್ 6. ಸರಿನಾ? ಮುಂದಿನ ಭಾಗ ಸಿಮಿಲರ್ಲಿ ಇನ್ ಟ್ರಯಾಂಗಲ್ ಎಂಥದ್ದು, ಇದು ಟ್ರಯಾಂಗಲ್ PAE ಆ್ಯಂಡ್ ಟ್ರಯಾಂಗಲ್ PQN ಅಂತ ಬರೀಬೇಕು ನಾನು, ಇದು ಮಿಸ್ ಮಾಡಿದೆ. ಇನ್ ಟ್ರಯಾಂಗಲ್ AEC and triangle PNR, we can prove angle EAC is equal to angle NPR. ತೊಂದರೆ ಇಲ್ಲ ಈ ಥರ ಬರೆಯೋದು, ಅದೇ ಲೈನಲ್ಲಿ ಇದೇ ರೀತಿಯಲ್ಲಿ ನಾವು ಅದು ಕೂಡ ಪ್ರೂವ್ ಮಾಡ್ಬೋದು ಅಂತ ಹೇಳಿ ಬರೆದಿದ್ದೇವೆ, ಏನು ತೊಂದರೆ ಇಲ್ಲ. ಸರಿನಾ? ಸೊ ಇದನ್ನ 7 ಅಂತ ಬರ್ಕೊಳ್ಳಿ. ನೋಡ್ಕೊಳ್ಳಿ, ಚಿತ್ರ ನೋಡ್ಕೊಳ್ಳಿ ಒಂದ್ಸತಿ. ಮುಂದಿನ ಭಾಗ ಆಡಿಂಗ್ ಈಕ್ವೇಶನ್ 6 ಮತ್ತೆ ಈಕ್ವೇಶನ್ 7 ಏನಾಗುತ್ತೆ, ಆಂಗಲ್ BAE ಪ್ಲಸ್ ಆಂಗಲ್ QPN is equal to angle EAC plus angle NPR. So as a whole angle BAC ಅಲ್ವಾ, ಇವೆರಡು ಆ್ಯಡ್ ಹಾಕೊಂಡು ಏನು ಸಿಗುತ್ತೆ, BAC ಸಿಗುತ್ತೆ. ಈ ಭಾಗ ಆ್ಯಡ್ ಹಾಕೊಂಡು BAC ಸಿಗುತ್ತೆ. ಅದಾದಮೇಲೆ ಈ ಭಾಗ ಆ್ಯಡ್ ಹಾಕೊಂಡು QPR ಸಿಗುತ್ತೆ ಅಲ್ವಾ. ಆ್ಯಕ್ಚುಲಿ ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು, ಇದು ಬೇಡ, ಇನ್ನೊಂದು ರೀತಿ ಹೇಳ್ಕೊಡ್ತೀನಿ ರೀ. ಇದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ನಿಮ್ಮ ಟೀಚರ್ ಇಲ್ಲ ಅಂತ ಹೇಳಿದ್ರು ಇನ್ನೊಂದು ರೀತಿಯಲ್ಲಿ ಹೇಳ್ಕೊಡ್ತೀನಿ. ಮಲ್ಟಿಪ್ಲೈಯಿಂಗ್ ಈಕ್ವೇಶನ್ 6 with 2, 6 into 2 basically, BAE into 2 is equal to QPN into 2. ಸೊ ಡಬಲ್ ಏನಾಗುತ್ತೆ ಹುಡುಗರ, ಇದು ಡಬಲ್ಲು BAC ಆಗುತ್ತೆ, ಇದು ಡಬಲ್ಲು QPR ಆಗುತ್ತೆ. ರೀಸನ್ ಏನಕ್ಕೆ ಅಂತ ಬರೀರಿ. ಆಸ್ ಡಯಾಗನಲ್ ಇನ್ ಅ ಪ್ಯಾರಲೋಗ್ರಾಮ್. ಸರಿನಾ? ಇದು ಬೇಡ, as diagonal in a parallelogram bisect the angles. ಸರಿನಾ? ಬೈಸೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಇದನ್ನ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಈ ಭಾಗ ಈಕ್ವಲ್, ಈ ಭಾಗ ಈಕ್ವಲ್. ಸೊ ಇದು ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಡಬಲ್ ಆಫ್ ದಟ್, ಈ ಪೂರ ಆಂಗಲ್ ಇಸ್ ಶುಡ್ ಬಿ ಈಕ್ವಲ್ ಟು ದಿಸ್ ಪೂರ ಆಂಗಲ್ ಅಲ್ವಾ. ಸೊ ಅದನ್ನ ಕನ್ಕ್ಲೂಡ್ ಮಾಡಿದ್ದೀವಿ. ಸೊ ಕೊನೆಯದಾಗಿ therefore ಇದೊಂದು ಈಕ್ವೇಶನ್ ಏನೋ ಅಂತ ಬರೆಯೋಣ. ಈಕ್ವೇಶನ್ 7 ಇದು, ಫ್ರಮ್ 7 ಆ್ಯಂಡ್ ಈಕ್ವೇಶನ್ 1 ಅಲ್ವಾ. ಈಕ್ವೇಶನ್ 1 ಏನೋ, ಈಕ್ವೇಶನ್ 1 ಈ ರೇಷಿಯೋ ಇದೆ, ಈ ಈಕ್ವೇಶನ್ ಮತ್ತೆ ಈ ಈಕ್ವೇಶನ್ 7 ಇಂದ ಏನು ಕನ್ಕ್ಲೂಡ್ ಮಾಡ್ಬೋದು, therefore ಫ್ರಮ್ ಈಕ್ವೇಶನ್ 1 and 7 right by SAS triangle BAC is similar to triangle QPR, hence proved. ಸರಿನಾ? ಉದ್ದ ಆನ್ಸರು ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೈಡ್ AB ಮತ್ತೆ AC and median AD
ಆಫ್ ಅ ಟ್ರಯಾಂಗಲ್ ಎ ಬಿ ಸಿ ಆರ್ ರೆಸ್ಪೆಕ್ಟಿವ್ಲಿ ಪ್ರಪೋರ್ಷನಲ್ ಟು ಸೈಡ್ ಪಿ ಕ್ಯೂ ಪಿ ಆರ್ ಮತ್ತೆ ಪಿ ಎಂ ಆಫ್ ಅನದರ್ ಟ್ರಯಾಂಗಲ್. ಶೋ ದ ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಸೊ ಇದು ಸಿಮಿಲಾರಿಟಿ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇದನ್ನ ಪ್ಯಾರಲೋಗ್ರಾಮ್ ಆಗಿ ಬಿಡಿಸ್ಬೇಕಾಗುತ್ತೆ. ಹೇಗೆ ಬಿಡಿಸ್ತೀರಾ ಇದನ್ನ? ಎಕ್ಸ್ಟೆಂಡ್ ಯೋರ್ ಮೀಡಿಯನ್ ಮೇಕಿಂಗ್ ಇಟ್ ಅ ಡಯಾಗನಲ್. ಸೊ ಡಯಾಗನಲ್ ಈಕ್ವಲ್ ಆಗಿದೆ, ಹಾಗಾಗಿ ಇವೆರಡು ಪ್ಯಾರಲೋಗ್ರಾಮ್. ಇದನ್ನ ಬರ್ಕೊಳ್ಳಿ, ಸರಿನಾ? ಸೊ ಗಿವನ್ ಬರ್ದೆ ಇದರಲ್ಲಿ ಇದೇನು ಅಷ್ಟೊಂದು ಉಪಯೋಗ ಆಗಲಿಲ್ಲ, ಆದರೆ ಇದು ಉಪಯೋಗ ಬಂತು. ಇದೆಲ್ಲ ಬರ್ಕೊಳೋದು ಒಳ್ಳೇದು. ನಾನು ಹೇಳಿದ್ನಲ್ಲ, ಒಂದ್ಸತಿ ಉಪಯೋಗ ಆಗುತ್ತೆ, ಒಂದ್ಸತಿ ಉಪಯೋಗ ಆಗಲ್ಲ, ಬಟ್ ಬರ್ಕೊಳೋದು ಒಳ್ಳೇದು. ಕನ್ಸ್ಟ್ರಕ್ಷನ್ ಬರೀಬೇಕಾಗುತ್ತೆ. ಇದನ್ನೆಲ್ಲ ಬರೆದಾದ್ಮೇಲೆ ಪ್ರೂಫ್. ಹೇಗೆ ಪ್ರೂಫು? ಕನ್ಸಿಡರ್ ಫಸ್ಟು ಪ್ಯಾರಲೋಗ್ರಾಮು ಅಂತ ಹೇಳಿ ಪ್ರೂವ್ ಮಾಡಬೇಕು. ಕ್ವಾಡ್ರಿಲ್ಯಾಟ್ರಲ್ ಪ್ಯಾರಲೋಗ್ರಾಮ್ ಅಂತ ಹೇಳಿ ಬರಿಬೇಕು. ನಾವು ಹೇಳಿದ ತಕ್ಷಣ ಅದು ಆಗಲ್ಲ, ಬರಿಬೇಕು. ಬರೆದಾದ್ಮೇಲೆ ಟ್ರಯಾಂಗಲ್ ಕನ್ಸಿಡರ್ ಮಾಡಿ. ಟ್ರಯಾಂಗಲ್ ಎ ಬಿ ಮತ್ತೆ ಪಿ ಕ್ಯೂ ಎನ್ ಅಂತ ಹೇಳಿದ್ರೆ ಯಾವುದನ್ನ ಒಂದು ಲೆಫ್ಟ್ ಸೈಡ್ ಇಲ್ಲಾಂದ್ರೆ ರೈಟ್ ಸೈಡ್ ಎರಡು ಭಾಗ ಇದೆಯಲ್ಲ, ಅದನ್ನು ಒಂದು ತಗೊಳ್ಳಿ. ರೇಷಿಯೋಸ್ ಬರ್ಕೊಳ್ಳಿ. ರೇಷಿಯೋನ ಸ್ವಲ್ಪ ಮ್ಯಾನಿಪುಲೇಟ್ ಮಾಡಬೇಕಾಗುತ್ತೆ. ಇದನ್ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬಿಟ್ಟು ಇದು ಈಕ್ವೇಟ್ ಮಾಡಬೇಕಾಗುತ್ತೆ. ಯಾವ್ದ್ರ ಜೊತೆಗೆ? ಈಕ್ವೇಷನ್ 4 ಮತ್ತೆ 5 ಜೊತೆಗೆ. ಅದು ಮಾಡಿದಾಗ ಇದೊಂದು ರೇಷಿಯೋ ಬರುತ್ತೆ. ಹಾಗಾಗಿ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡಿದ್ರಿ. ಈ ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡಿದ್ರಲ್ಲ, ಮುಂದಿನ ಭಾಗ ಏನಂತ ಹೇಳಿದ್ರೆ by CPCT. Therefore, by CPST, corresponding parts of similar triangle, we have angle BAE is equal to PQN. ಇದು ನಿಮ್ಮ equation 6. ಅದನ್ನು ಮಲ್ಟಿಪ್ಲೈ ಮಾಡಿ ಕೊನೆಯದಾಗಿ ಈ ಪೂರ ಆಂಗಲ್ ಒಂದೇ ಅಂತ ಪ್ರೂವ್ ಮಾಡ್ತೀವಿ, ಸರಿನಾ? ಇವೆರಡು ಆಂಗಲ್ ಈಕ್ವಲ್ ಆಗಿದೆ, ಹಾಗಾಗಿ ಈ ಸೈಡು ರೇಷಿಯೋ, ಈ ಸೈಡ್ ರೇಷಿಯೋ ಆಗಿದೆ, ಈಕ್ವಲ್ ಆಗಿದೆ. ಮತ್ತೆ ಈ ಆಂಗಲ್ ಇನ್ಕ್ಲೂಡೆಡ್ ಆಂಗಲ್ ಈಕ್ವಲ್ ಆಗಿದೆ, ಹಾಗಾಗಿ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್. ಹೆನ್ಸ್ ಪ್ರೂವ್ಡ್. ಸರಿನಾ? ಸೊ ಪಾಸ್ ಮಾಡ್ಕೊಂಡು ನೋಡ್ಬೋದು ಇವಾಗ.